ಇವತ್ತಿನ ದಿನ ಪ್ರಜಾಪ್ರಭುತ್ವದಲ್ಲಿ ವಿಶೇಷವಾಗಿ ಇಡೀ ಜಗತ್ತದಲ್ಲೇ ವಿಶ್ವದಲ್ಲೇ ಎಲ್ಲಕ್ಕಿಂತ ಲಾರ್ಜೆಸ್ಟ್ ಡೆಮೋಕ್ರಸಿ ಅಂತ ನಮ್ಮ ಭಾರತ ದೇಶವನ್ನ ನಾವು ಕರಿತೀವಿ. ಬಾಬಾ ಸಾಹೇಬರು ಕೊಟ್ಟಂತ ಒಂದು ಸಂವಿಧಾನದ ಪ್ರಕಾರ ನಮ್ಮ ದೇಶ ಇಷ್ಟು ವರ್ಷ ನಡ್ಕೊಂಡು ಬಂದಿದೆ. ಆದ್ರೆ ಕೆಲವು ದಿನದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಒಂದು ಅಧಿಕಾರದ ಮದ, ಒಂದು ಘಮಂಡಿ ಅಂತ ಹೇಳಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ರು, ಅವ್ರನ್ನ ಪ್ರಶ್ನೆ ಕೇಳೋರೇ ಯಾರಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರು. ಯಾಕಂದ್ರೆ ನಮ್ಮ ಪೂಜ್ಯ ಸ್ಥಳಗಳಾದಂತ ಒಂದು ರಾಮ ಮಂದಿರ ಆಗಿರ್ಬೋದು ಅಥವಾ ಉಜ್ಜಯಿನ ದೇವಸ್ಥಾನ ಆಗಿರ್ಬೋದು, ಅಲ್ಲಿ ಲ್ಯಾಂಡ್ ಸ್ಕ್ಯಾಮ್ ಆಯ್ತು. ರಾಮ ಮಂದಿರದಲ್ಲಿ ಚಂದ ಚೋರಿ ಆಯ್ತು. ಬಹಳಷ್ಟು ಹಗರಣಗಳು ಇವತ್ತು ಬಿಜೆಪಿ ಸರ್ಕಾರಗಳು ಇದ್ದಂತ ರಾಜ್ಯದಲ್ಲಿ, ಈಗ ಮಹಾರಾಷ್ಟ್ರದಲ್ಲಿ ಟಿ ಪೇಪರ್ ಲೀಕ್ ಆಯ್ತು. ಇಡೀ ದೇಶದಲ್ಲೇನೆ 3-4 ಬಾರಿ ನೀಟ್ ಪೇಪರ್ ಲೀಕ್ ಆಯ್ತು. ಹಾಗಾಗಿ ಬಿಜೆಪಿ ಅವ್ರು ಏನ್ ಅನ್ಕೊಂಡಿದ್ರಪ್ಪ, ಅವ್ರು ಏನೇ ಮಾಡಿದ್ರು ಕೂಡ ಇವತ್ತು ಅವ್ರನ್ನ ಪ್ರಶ್ನೆ ಕೇಳೋರೇ ಯಾರಿಲ್ಲ ಅಂತ ಹೇಳಿ ಒಂದು ಅಧಿಕಾರದ ಮದ ಅವರಲ್ಲಿ ಇತ್ತು. ಆದ್ರೆ ವಿಶೇಷವಾಗಿ ಎಲ್ಲ ಯುವಕರಲ್ಲಿ ಇವತ್ತೊಂದು ಅಭಿನಂದನೆಯನ್ನು ಪಡುವಂತ ವಿಚಾರವೇನಾದ್ರಪ್ಪ, ಇಡೀ ದೇಶದಲ್ಲಿ ಇವತ್ತು 18ರಿಂದ ಹಿಡಿದು 30 ವಯಸ್ಸು ತನಕ ಹೆಚ್ಚಿನೆಚ್ಚ ಯುವಕರು ಕೂಡ ಇವತ್ತು ಬೀದಿಗಿಳಿದು ಹೋರಾಟ ಮಾಡಿ ಧರ್ಮೇಂದ್ರ ಪ್ರಧಾನ್ ಅವರ ರೆಸಿಗ್ನೇಷನ್ ತಗೊಳ್ಳೋದ್ರಲ್ಲಿ ಇಡೀ ದೇಶದ ಯುವಕರು ಇವತ್ತು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿ ಅವರೆಲ್ಲರಿಗೂ ಕೂಡ ನಾ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಬರುವಂತ ದಿನಮಾನದಲ್ಲಿ 2029ರ ಕೇಂದ್ರ ಸರ್ಕಾರದ ಚುನಾವಣೆಯಲ್ಲಿ ಈ ಘಮಂಡಿ ಸರ್ಕಾರ, ಘಮಂಡಿ ಬಿಜೆಪಿ ಪಕ್ಷ, ಅವ್ರ ನೇತರರು ಯಾರು ಕೂಡ ಅಭಿವೃದ್ಧಿ ಬಗ್ಗೆ ಮಾತಾಡೋದಿಲ್ಲ. ಮಾತೆತ್ತಿದ್ರೆ ಬರೀ ಜಾತಿ ಮೇಲೆ ಯುವಕರನ್ನ ಕಟ್ಟಾಕೋದ್ಮೇಲೆ ನೀವು 2019ರಲ್ಲಿ ಪ್ರಧಾನ ಮಂತ್ರಿಗಳು ಚುನಾವಣೆ ಭಾಷಣದಲ್ಲಿ ಒಂದು ಹೇಳಿದ್ರು, ಏನಪ್ಪಾ ಅಂದ್ರ ಜೋ 18 से 20 साल के जो लड़के है उनका वोट शहीद जवानों के नाम पर दे सकता है क्या? ಈ ತರ ಯಾವ ರೀತಿ ಕೂಡ ಇವತ್ತಿನ ತನಕ ನಮ್ಮ ದೇಶದ ಇತಿಹಾಸದಲ್ಲಿ ಯಾವ ಪ್ರಧಾನ ಮಂತ್ರಿನೂ ಕೂಡ ಈ ತರ ಮಾತಾಡಿರ್ಲಿಲ್ಲ. ಇವತ್ತು ಅವರೇ 18, 19, 20 ವಯಸ್ಸಿನ ಹುಡುಗರು ಅವ್ರಿಗೆ ತಿರುಗಿ ಬಿದ್ದಿದ್ದಾರೆ. ಏನ್ ಅವ್ರನ್ನ ಅಸೆಟ್ ತರ ಅವ್ರು ನೋಡ್ತಾ ಇದ್ರು, ಅವ್ರಿಗೋಸ್ಕರ ಏನು ಯೋಜನೆ ತಂದಿದ್ದಿಲ್ಲ. ಯಾರಾದ್ರೂ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತಿದ್ರೆ ಅವ್ರನ್ನ ಆಂಟಿ ನ್ಯಾಷನಲ್ ಅನ್ನೋಂತ ಕೆಲಸ ಇವತ್ತು ಬಿಜೆಪಿಗರ ಮಾಡ್ತಿದ್ರು. ಅದನ್ನ ನಾ ಹೇಳಲಿಕ್ಕೆ ಬಯಸ್ತೀನಿ, ಪ್ಯಾಟ್ರಿಯೋಟಿಸಮ್ ಅಂದ್ರೆ ನೀವು ಕೇಂದ್ರ ಸರ್ಕಾರನ ಕ್ವಶನ್ ಮಾಡ್ಲೇಬೇಕು. ಪ್ಯಾಟ್ರಿಯೋಟಿಸಮ್ ನಮ್ಮೆಲ್ಲರ ರಕ್ತದಲ್ಲಿದೆ. ಇವತ್ತು ನಾವೆಲ್ಲರೂ ಕೂಡ ದೇಶಭಕ್ತಿಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲ ಯುವಕರಿಗೆ ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ. ಸರ್, ಇವಾಗ ರಾಜೀನಾಮೆ ಆದ ಯುವಕರದ ಒಂದು ದೊಡ್ಡ ಬೇಡಿಕೆಯನ್ನ ಈಡೇರ್ತಾ ಇದ್ದು, ಮುಂದಿನ ಭವಿಷ್ಯಕ್ಕೋಸ್ಕರ ಮುಂದಿನ ಹೋರಾಟ ಯಾವ ರೀತಿ ಇದೆ? ಮುಂದೆ ಬರೀ ಇದು ರಾಜೀನಾಮೆಗೆ ಸೀಮಿತ ಆಗಬಾರ್ದಾಗಿತ್ತು ಈ ಹೋರಾಟ. ಮುಂದಿನ ಭವಿಷ್ಯವನ್ನು ರೂಪಿಸಬೇಕಾಯ್ತು. ಮುಂದಿನ ಭವಿಷ್ಯದ ಹೋರಾಟ ಅಥವಾ ರೂಪಿಸಬೇಕಂದ್ರೆ ಇವತ್ತು E20 ಪೆಟ್ರೋಲ್ ಮೂಲಕ ಯಾವ ರೀತಿ ಬಡ ಸಾಮಾನ್ಯ ಜನರ ಜೇಬಿನಿಂದ ದುಡ್ಡು ತೆಗೆಯುವಂತ ನಿತಿನ್ ಗಡ್ಕರಿ ಅವರು ಕೂಡ ಇದೇ ರೀತಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂದೇ ಬರುತ್ತೆ. ಯಾವ ರೀತಿ ಇವತ್ತು ನಮ್ಮ ಎಕನಾಮಿ ಕೆಳಗೆ ಬರ್ತಾ ಇದೆ, ಡಾಲರ್ ನಮ್ಮ ರುಪಿ ವ್ಯಾಲ್ಯೂ ಮುಂದೆ ಯಾವ ರೀತಿ ಶಕ್ತಿ ಒಳಗಾಗ್ತಾ ಇದೆ ಅಥವಾ ಯಾವ ರೀತಿ ಸ್ಟ್ರೆಂಥನ್ ಆಗ್ತಾ ಇದೆ, ನಿರ್ಮಲಾ ಸೀತಾರಾಮನ್ ಅವರು ಕೂಡ ಅಲ್ಲಿ ರಾಜೀನಾಮೆ ಕೊಡ್ಲೇಬೇಕಾಗುತ್ತೆ. ಬರುವಂತ ದಿನಮಾನದಲ್ಲಿ ರಾಮ ಮಂದಿರ ಹಗರಣ ಯಾರ್ಯಾರು ಮಾಡಿದ್ದಾರೆ, ಚಂಪತ್ ರಾಯ್ ಜೊತೆಗೆ ಯೋಗಿ ಆದಿತ್ಯನಾಥ್ ಕೂಡ ರಾಜೀನಾಮೆ ಈ ದೇಶದ ಯುವಕರು ತಗೊಳ್ತಾರೆ ಅಂತ ಹೇಳಿ ವಿಶ್ವಾಸನ ವ್ಯಕ್ತ. ಈ ಹೋರಾಟದಲ್ಲಿ ಯುವಕರೇ ಅಷ್ಟೇ ಅಲ್ಲ, ವಿವಿಧ ರಾಜಕೀಯ ಪಕ್ಷಗಳು ಮತ್ತು ವಿವಿಧ ಸಂಘಟನೆಗಳು ಕೂಡ ಭಾಗವಹಿಸಿದ್ವು. ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಅನ್ಯಾಯ ನಡೀತಾ ಇರುತ್ತೆ ಅಲ್ಲೆಲ್ಲಿ ಸ್ವಾಭಾವಿಕ ಅಲ್ಲಿಯ ಯುವಕರು ಧ್ವನಿ ಗೂಡ್ಸ್ತಾರೆ. ಆದ್ರೆ ಇಡೀ ದೇಶಾದ್ಯಂತ ನಡೆದಂತ ದೊಡ್ಡ ಅನ್ಯಾಯದಲ್ಲಿ ದೇಶದ ಎಲ್ಲಾ ಯುವಕರು ಕೂಡ ಈ ಧ್ವನಿ ಎತ್ತಿದಾಗ ಇವತ್ತು ಸಕ್ಸಸ್ ಕಂಡಿದ್ದೀವಿ ಅಂತ ನಾನು ಹೇಳಿ. ಪಾರ್ಟಿ ಅಂತ ಹೇಳಿ ಹುಟ್ಕೊಂಡಿದೆ, ಅದನ್ನ ಯಾವ ರೀತಿ ನೋಡ್ತೀವಿ? ಯಾವುದೇ ಒಂದು ಆಂದೋಲನ ಬಂದಾಗ ಯಾವುದು ಪಕ್ಷ ಆಗಿರ್ಬೋದು ಅಥವಾ ಯಾರೇ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿರ್ಬೇಕಾದ್ರೆ, ಜನಸಾಮಾನ್ಯರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಸಹಜವಾಗಿ ಇದ್ದಂಥವ್ರಿಗೆ ಕೂಡ ಎಲ್ಲರೂ ಕೂಡ ಅನ್ಯಾಯದ ವಿರುದ್ಧ ಹೋರಾಡಬೇಕನ್ನೋ ಒಂದು ಮನಸ್ಥಿತಿ ಅಥವಾ ಮನೋಭಾವನೆ ನಮ್ಮೆಲ್ಲರದು. ಏನು ಕಾಕ್ರೋಚ್ ಜನತಾ ಪಾರ್ಟಿಯವರು ಈ ಹೋರಾಟದಲ್ಲಿ ಅವ್ರು ಪಾಲ್ಗೊಂಡಿದ್ದಾರೆ, ಅವ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ನಾವು ಕೂಡ ಅವ್ರ ಜೊತೆ ಭಾಗಿಯಾಗಿದ್ದೀವಿ. ಅವ್ರಿಗೂ ಕೂಡ ಅಭಿನಂದನೆ. ಸರ್, ಈಗ ಪ್ರಧಾನಿಯವರು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ, ಏನಂತ, ಯಾರಾದ್ರೂ ಇಂಥ ಪರೀಕ್ಷೆಯಲ್ಲಿ ಅಥವಾ ಅವ್ರು ಪ್ರಧಾನ ಮಂತ್ರಿ ಅವರು ಬೆಳಗ್ಗೆ ಟ್ವೀಟ್ ಮಾಡಿದಾರ, ರಾತ್ರಿ 12 ಗಂಟೆಗೆ ಟ್ವೀಟ್ ಮಾಡಿದಾರ? ಅದನ್ನ ಮೊದಲು ಹೇಳ್ರಿ ನೀವು. ಯಾಕಂದ್ರೆ ಈಗ ಹೊಸ ಟ್ರೆಂಡ್ ಬಂದೈತಿ. ಮೊದ್ಲು ಮಿತ್ರೋ ಬೈಯೋರ್ ಬೇನೋ ಅಂತಿದ್ರು, ಇವಾಗ ಫ್ರೆಂಡ್ಸ್ ಅಂತ ಇದಾರೆ. ಯಾಕಂದ್ರೆ ಇಷ್ಟೆಲ್ಲಾ ಯುವಕರಿಗೆ ಲಾಠಿ ಚಾರ್ಜ್ ಮಾಡಿದ್ರು, ಕೆಲವೊಬ್ರು ತಲೆ ಹೊಡೆದ್ರು, ಕಣ್ಣು ಹೊಡೆದ್ರು, ಬೆನ್ನಿಗೆ ಹೊಡೆದ್ರು, ಅವರೆಲ್ಲ ಇವ್ರ ಫ್ರೆಂಡ್ಸ್ ಆಗಕ್ ಸಾಧ್ಯನಾ? ಹಾಗಾಗಿ ಪ್ರಧಾನ ಮಂತ್ರಿ ಅವರು ಕೂಡ ಹೆದರಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ ಇಡೀ ದೇಶದ ಯುವಕರು ಅವ್ರ ವಿರುದ್ಧ ಆಗಿದ್ದಾರೆ ಅಂತ ಹೇಳಿ. ಹಾಗಾಗಿ ಅವ್ರು ಏನೇನ್ ಟ್ವೀಟ್ ಮಾಡ್ತಾ ಇದಾರೆ, ಯಾರಾದ್ರೂ ಇನ್ನೊಂದು ಸರಿ ಏನಾದ್ರು ಈ ತರ ಲೀಕ್ ಅಲ್ಲಿ ಅಥವಾ ಪತ್ರಿಕೆಯಲ್ಲಿ ಲೀಕ್ ಆದ್ರೆ ಅವರಿಗೆ 10 ವರ್ಷ ಜೈಲು, 10 ಕೋಟಿ ರೂಪಾಯಿ ದಂಡವನ್ನು ಅಂತ ಹೇಳಿ ಒಂದು ಕಾನೂನನ್ನು ಅದನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ. ಯಾಕಂದ್ರೆ ಯಾವ ಯುವಕರು ಇವತ್ತು ಧ್ವನಿ ಎತ್ತಿದ್ದಾರೆ, ಅವ್ರ ಧ್ವನಿ ಎತ್ತಿರ್ಲಿಲ್ಲ ಅಂದ್ರೆ ಇದು ಅವರ ಹಗರಣ
ಇದು ಅವ್ರದ್ದು ಕಂಟಿನ್ಯೂ ಆಗಿ ನಡೀತಾ ಇರ್ತಾ ಇತ್ತು. ಹಾಗಾಗಿ ಅದನ್ನು ಕೂಡ ಸ್ವಾಗತ ಮಾಡ್ತಾರೆ. ಸರ್, ಕೊನೆಯದಾಗಿ ಈ ವಿಜಯವನ್ನು ಯಾರಿಗೆ ಸಲ್ಲಿಸ್ತೀರಿ? ಈ ವಿಜಯವನ್ನ ದೇಶದ ಸಾಮಾನ್ಯ ಯುವಕರಿಗೆ, ಸಾಮಾನ್ಯ ಯುವಕರ ಯಾರ್ಯಾರು ತಮ್ಮ ತಮ್ಮ ಜೀವನವನ್ನ ಕಳ್ಕೊಂಡಿದ್ದಾರೆ ನೀಟ್ ಪರೀಕ್ಷೆಯಲ್ಲಿ ಅವರ ಪರಿವಾರಕ್ಕೆ ಹಾಗೂ ಎಲ್ಲ ನಮ್ಮ ಯುವ ಬಾಂಧವರಿಗೆ ನಾನು ಸಲ್ಲಿಸ್ತೇನೆ.